ನಮಸ್ಕಾರ ಮೈಸೂರು. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಟೀ ಅಂಗಡಿ ಓಪನ್ ಮಾಡಬೇಕಾಯ್ತು. ಸೊ ಬೇಗ ಎದ್ದು ನನ್ನ ತಮ್ಮ ಯುದ್ಧಕ್ಕೆ ರೆಡಿ ಆದಂಗೆ ಫುಲ್ಲೆಲ್ಲ ಚಳಿಗದಕ್ಕೆ ರೆಡಿಯಾಗಿ ಅಪ್ಪರ್ ಗಿಪ್ಪರೆಲ್ಲ ಹಾಕಿ ಹೋಯ್ತವನೇ ನೋಡಿ. ಹಂಗೆ ಹೋದ ತಕ್ಷಣ ಅವನು ಸ್ನಾನ ಮಾಡ್ಕೊ ಪೂಜೆ ಮಾಡ್ತಿದ್ದ. ನಾನು ಈ ಕಡೆ ಹಾಲು ಕಾಯ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ನೋಡ್ತಿದ್ದೆ ಯಾವ ಥರ ಪೂಜೆ ಮಾಡ್ತಾನೆ ಅಂತ. ಆಮೇಲೆ ಒಬ್ಬೊಬ್ಬರ ಕಸ್ಟಮರ್ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರು. ನಾನು ಅವ್ರಿಗೆಲ್ಲ ಕಾಫಿ ಮತ್ತು ಟೀ ಎಲ್ಲ ರೆಡಿ ಮಾಡಿಕೊಡ್ತಿದ್ದೆ. ಆಮೇಲೆ ನಮ್ಮ ಟ್ವಿನ್ಸ್ ಎಳ್ಳೀರ್ ಬ್ರದರ್ ಒಬ್ಬರವ್ರೆ, ಅವ್ರನ್ನ ಹುಡುಕ್ತಿದ್ದೆ ಗುರು. ಎಲ್ಲೋದ್ರು ಟೀ ಕೇಳ್ಬಿಟ್ಟು ಎಲ್ಲೂ ಕಾಣ್ತಾನೆ ಇರಲಿಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಪತ್ತೆ ಮಾಡಿ ಕರೆದೆ. ಅವ್ರು ಬರೋಷ್ಟು ಟೀನೇ ಖಾಲಿ ಹೊಡಿತು. ಆಮೇಲೆ ಪುನಃ ಇನ್ನೊಂದು ಸಲ ಮಾಡಬೇಕಾಯ್ತು. ಸೊ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಟೀ ರೆಡಿ ಮಾಡಿಕೊಟ್ಟೆ ಬಿಸಿ ಬಿಸಿಯಾಗಿ ಚಳಿಗೆ. ನಾವಂತೂ ಅಲ್ಲೇ ಫ್ರೆಶ್ಶಾಗಿ ಒಂದೇ ಟೀ ಆಗಲಿಲ್ಲ 10 ಟೀ ಆಗಲಿ ಅವ್ರ ಕಣ್ಮುಂದೆ ಫ್ರೆಶ್ಶಾಗಿ ರೆಡಿ ಮಾಡಿಕೊಡ್ತೀವಿ. ಅದರಿಂದ ಆಮೇಲೆ ನನಗೆ ಅಲ್ಲೇ ಒಂದು ಎಳೆ ಕುಡಿಬೇಕು ಅನ್ನಿಸ್ತು. ಆದರೂ ಅಷ್ಟೊತ್ತಲ್ಲಿ ಚಿಲ್ಡಾಗಿ ಎಳ್ಳೀರು ಫುಲ್ಲು ಕೋಲ್ಡಾಗಿತ್ತು ಗುರು. ಯಾವ ಫ್ರಿಜ್ಜು ಬೇಡ, ಅಷ್ಟು ಕೋಲ್ಡಾಗಿತ್ತು ಗುರು. ಎಳ್ಳೀರು ಮಾತ್ರ ಸಾಕಾಗಿದೆ. ನೋಡ್ತಾ ಇದ್ರಲ್ಲ ಕೆಂದು ಎಳ್ಳೀರು. ಹೀಗೆ ಎಳ್ಳೀರು ಕುಡಿದ್ಮೇಲೆ ನಾನು ನಾಷ್ಟ ಮಾಡಬೇಕಾಯ್ತು. ಮನೇಲಿ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಟ್ಲಲ್ಲೇ 2 ದೋಸೆ ತಿನ್ಕೊ ಅಂತು ನಮ್ಮಮ್ಮ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲೇ 2 ದೋಸೆ ತಿಂದೆ. ಸಂಜೆ ಆಯ್ತಿದ್ದಂಗೆ ಇಷ್ಟು ದಿನ ಒಬ್ಬರು ಇಬ್ಬರಾದರೂ ಜನ ಬರೋರು. ಯಾಕೋ ಇವತ್ತು ಫುಲ್ಲು ಡಲ್ ಆಗಿತ್ತು ವ್ಯಾಪಾರ. ಸ್ಯಾಟರ್ಡೆ ಅಂತೂ ಸಿಕ್ಕಾಪಟ್ಟೆ ಜನ ಬರಬೇಕಾಯ್ತು ಸಂಜೆ ಹೊತ್ತು. ಏನೋ ಗೊತ್ತಿಲ್ಲ, ಇವತ್ತು ಜನನೇ ಇರಲಿಲ್ಲ ಗುರು. ಸುಮಾರು ಒಂದು 5 ಗಂಟೆ ತನಕ ಯಾರೂ ಜನನೇ ಇರಲಿಲ್ಲ. ಆಮೇಲೆ ಮಾಮೂಲಿ ನಮ್ಮ ರೆಗ್ಯುಲರ್ ಕಸ್ಟಮರ್ ನಮ್ಮ ಬಂಟಿ ಅವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ತಾ ಇದ್ರಲ್ಲ ಖಾಲಿ ಟ್ರಾಲ್ ಕುಡ್ದಾಕಂಡ್ರಿ ಒಬ್ಬನೇ. ಸರಿ ಅಂದ್ಬಿಟ್ಟು ಆಯಿತು ಅಂತ ನಾನು ಮನೆಗೆ ಹೋದೆ. ನಮ್ಮಮ್ಮ ಚಪಾತಿ ಮಾಡ್ತಿದ್ರು. ನಮ್ಮ ಅಮ್ಮನಿಗೂ ಹಂಗೆ ತೀಟ್ಲೆ ಮಾಡ್ಕೊಂಡು ಅದೇ ಇದು ಕ್ವಾಟ್ಲೆ ಮಾಡ್ಕೊಂಡು ನಿಂತಿದ್ದೆ. ನೋಡ್ತಾ ಇದ್ರಲ್ಲ ಇವರೇ ನಮ್ಮಮ್ಮ. ಆ ಕಡೆ ನಮ್ಮಪ್ಪ ಚಪಾತಿ ಮಾಡ್ತವ್ರೆ. ಸೊ ಇದೇ ಥರ ವಿಡಿಯೋ ಬರುತ್ತೆ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.